ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನೋಡಿ, ಮಿಷಿನ್ ವರ್ಕ್ ಡಿಸೈನು ನಾನು ಯಾವ ಥರ ಮಾಡೋದನ್ನು ನೋಡ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸ್ ಬಂದು ಗ್ರೀನ್ ಕಲರ್ ಇದೆ. ಕಸ್ಟಮರು ನನಗೆ ಇದು ಒಂದು ವರ್ಕ್ ಮಾಡಿಕೊಡಿ ಅಂತ ಹೇಳಿದರು. ನಾನು ನೋಡಿ ಇದಕ್ಕೆ 2 ಥ್ರೆಡ್ ತೊಗೊಂಡಿದ್ದೀನಿ. 2 ಥ್ರೆಡ್ಡಲ್ಲಿ ಒಂದು ಲೈಟ್ ಗೋಲ್ಡ್ ಕಲರ್ ತೊಗೊಂಡಿದ್ದೀನಿ. ಗೋಲ್ಡ್ ಕಲರ್ ತೊಗೊಂಡು ಇದರಲ್ಲಿ ಫಸ್ಟು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದು ತುಂಬ ಈಸಿಯಾಗಿ ಹೊಸ್ದಾಗಿ ಕಲಿತಿರೋರು ಯಾರು ಬೇಕಾದ್ರೂ ಮಾಡ್ಬೋದು. ಇದು ಪ್ರೈಸು ಸಹ ಸ್ವಲ್ಪ ಕಡಿಮೆನೇ ಇರುತ್ತೆ, ಸ್ಟಾರ್ಟಿಂಗ್ ಪ್ರೈಸೇ ಇರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ಯಾವ ಥರ ಬರ್ತಾಯಿದೆ ಅಂತ ನೋಡಿ ನಮಗೆ ತಿಳಿಸಿ. ಕಸ್ಟಮರ್ಗಳು ನಮಗೆ ಹೊಸ ಹೊಸ ಡಿಸೈನು ತುಂಬ ಸಿಂಪಲ್ಲಾಗಿರೋ ಡಿಸೈನ್ಸ್ನ ತೋರಿಸಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿರೋ ಡಿಸೈನ್ನೇ ಮಾಡ್ತಾಯಿದ್ದೀನಿ. ನೋಡಿ, ಇದು ಸ್ಯಾರಿ ಕಲರ್ ಬಂದು ಪಾಚಿ ಗ್ರೀನ್ ಕಲರಲ್ಲಿ ಲೈಟ್ ಕಲರ್ ಇದೆ. ಇದು ಈ ಕಸ್ಟಮರು ನಮಗೆ ಒಂದು ಅಮೌಂಟ್ ಹೇಳ್ತಾರೆ, ಇಷ್ಟು ಅಮೌಂಟಲ್ಲಿ ನಮ್ಗೆ ಮಾಡಿಕೊಡಿ, ಜಾಸ್ತಿ ಏನು ಬೇಡ ಅಂತ ಹೇಳ್ತಾರೆ. ನೋಡಿ, ಅಷ್ಟು ಅವರ ಕಸ್ಟಮರು ನಮಗೆ ಅವರಿಷ್ಟು ಅಮೌಂಟು ಅಂತ ಹೇಳಿದಾಗ ನಾವು ಅಷ್ಟು ಅಮೌಂಟಲ್ಲೇ ಮಾಡೋಕ್ಕೆ ಹೋಗಬೇಕಾಗುತ್ತೆ. ಅವರು ಸ್ವಲ್ಪ ಕಡಿಮೆ ಅಮೌಂಟ್ದೇ ಹೇಳಿದರು. ಇದಕ್ಕೆ ನಾನು ಸ್ಟೋನು ಚೈನ್ ಏನೂ ಹಾಕಿಲ್ಲ, ಬಾಲ್ ಚೈನ್ಸ್ ಮಾತ್ರ ಹಾಕಿದ್ದೀನಿ. ನೋಡಿ, ಇದು ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಪೈಪಿಂಗ್ ಥ್ರೆಡ್ಡೇನು ಯೂಸ್ ಮಾಡಿದ್ದೀನಿ. ಹಾಗೆ 2ನೇ ನಂಬರ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಲೈನ್ ಹಾಕ್ಕೊಂಡು ಅದ್ರ ಮೇಲೆ ತಿರ್ಗಿ ಇನ್ನೊಂದೇನು ಮಂದವಾಗಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತು ಹೊಸ್ದಾಗಿ ಕಲಿತಿರೋರು ಈ ಥರ ಡಿಸೈನ್ಸ್ಗಳನ್ನ ಮಾಡ್ತಾ ಹೋಗಿ. ಯಾಕಂದರೆ ನಾವು ಒಂದು 2-3 ಡಿಸೈನ್ಸ್ ಅಂದರೆ ಲೀಫ್ ಡಿಸೈನ್ಸ್ ಕಲ್ತ್ಕೊಂಡು ಅದರಲ್ಲೇ ಆಲ್ಮೋಸ್ಟ್ ಬ್ಲೌಸು ವರ್ಕ್ ಡಿಸೈನ್ ಮಾಡ್ಕೊಳ್ಬೋದು. ಇದು ಸಣ್ಣ ಲೀಫ್ ಡಿಸೈನ್ಸಲ್ಲೇ ಮಾಡಿರೋದು. ಅಂದರೆ ಕಸ್ಟಮರು ಇಷ್ಟು ಅಮೌಂಟು ಅಂತ ಅವರು ನಮಗೆ ಹೇಳ್ಬಿಟ್ಟಾಗ ನಾವು ಅದಕ್ಕಿಂತ ಸ್ವಲ್ಪ ಬೆಟರಾಗಿ ಮಾಡೋಕ್ಕೆ ಹೋಗ್ತೀವಿ. ನೋಡಿ, ನಾನು ಇನ್ನೊಂದು ಫಸ್ಟ್ ಬ್ಲೌಸ್ಗಳೆಲ್ಲ ಸ್ವಲ್ಪ ಕ್ರಾಸಾಗಿ ಮಾಡ್ತಾಯಿದ್ದೆ ಈ ಲೀಫನ್ನು. ಸರಿ, ಇದೊಂದಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ, ಲೀಫನ್ನು ಇದನ್ನು ಅಡ್ಡವಾಗಿ ಹಾಕ್ಕೊಳ್ತಾ ಇದ್ದೀನಿ. 0ಇಂದ 2ಗೆ ಹೋಗಿ 2ಇಂದ 0ಗೆ ಬರುತ್ತೆ. ಇದು ಗುಂಡಾ ಲೀಫ್ ಬರುತ್ತೆ. ಇದು ಚೂಪ್ ಲೀಫ್ ಏನೂ ಬರೋಲ್ಲ, ಇದು ಗುಂಡಾ ಲೀಫ್ ಬರುತ್ತೆ. ನಾನು ಒಂದು ಲೀಫ್ ಹಾಕಿ ಒಂದು ಸ್ವಲ್ಪ ಒಂದು 1/4 ಇಂಚಿಗೆ ಗ್ಯಾಪ್ ಬಿಡ್ತೀನಿ. ಗ್ಯಾಪ್ ಬಿಟ್ಟು ಇನ್ನೊಂದು ಲೀಫ್ ಹಾಕ್ಕೊಳ್ತಾ ಹೋಗ್ತೀನಿ. ನಾನು ಇದನ್ನು ಬ್ಲೌಸ್ ಪೀಸಸ್ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲೇ ಮಾಡ್ತಾಯಿದ್ದೀನಿ. ಇದು ಅಂದರೆ ಅಡ್ಡ ಇಡ್ತಾಯಿದ್ದೆ, ಮೊದಲು ಅಡ್ಡ ಲೀಫ್ ಹಾಕ್ತಾಯಿದ್ದೆ ಸ್ವಲ್ಪ ಕ್ರಾಸಾಗಿ. ಈಗ ಸ್ವಲ್ಪ ಅಡ್ಡವಾಗಿ ಮಾಡೋಣ, ಇದೊಂಥರ ಡಿಸೈನ್ ಇರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೆ ಅಮೌಂಟು ನಾನು ಎಷ್ಟು ತೊಗೊಂಡು ಬಿಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ಥರ ಡಿಸೈನ್ಸ್ಗಳು ಪುಟ್ಟ ಡಿಸೈನ್ಸ್ಗಳನ್ನ ಹಾಕ್ತಾ ಹೋಗಿ. ಅಂದರೆ ಸ್ಟಾರ್ಟಿಂಗಲ್ಲಿ ಕಲಿತಿರೋರು ನೋಡಿ, ಈ ಥರ ಲೀಫ್ಗಳು ಒಂದು ಕಲ್ತ್ಕೊಂಡ್ರೆ ಸಾಕು, ಆರಾಮಾಗಿ ಹೊಸ ಡಿಸೈನ್ ಇದರಲ್ಲೇ ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಈ ಒಂದು ಲೀಫಲ್ಲಿನೇ ನಾವು ಅಂದರೆ ಫ್ಲವರ್ ಹಾಕ್ಕೊಳ್ಬೋದು, ಮತ್ತು ಲೀಫ್ ಹಾಕ್ಕೊಳ್ಬೋದು. ಈ ಥರ ಎಲ್ಲನೂ ಒಂದು 2-3 ಡಿಸೈನ್ಸನ್ನು ಮಾಡ್ತಾ ಹೋಗಬೇಕು. ಥ್ರೆಡ್ ಯಾಕೋ ತುಂಬ ಕಟ್ಟಾಗ್ತಾಯಿತ್ತು. ಅಂದರೆ ನಾವು ವೀಡಿಯೋ ಮಾಡಬೇಕಾದ್ರೇ ಥ್ರೆಡ್ಗಳು ತುಂಬ ಕಟ್ಟಾಗ್ತಾ ಹೋಗ್ತವೆ. ಯಾಕೆ ನಾವು ವೀಡಿಯೋ ಮಾಡ್ತಾಯಿದ್ದೀರಿ ಅಂತ ಎದುರು ಇರ್ಬೋದು. ಆದರೆ ಬ್ಯಾಕಲ್ಲಿ ನಾವು ಡಿಸೈನ್ ಮಾಡಬೇಕಾದ್ರೆ ಜಾಸ್ತಿ ಥ್ರೆಡ್ಡೇ ಕಟ್ಟಾಗಲ್ಲ, ಅದು ಆ ಥರ ಬರ್ತಾಯಿತ್ತು. ಸರಿ ಅಂದ್ಬಿಟ್ಟು ಹಾಗೆ ಥ್ರೆಡ್ಡನ್ನು ಹಾಕ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ನಾನು. ಇದನ್ನು ನೋಡಿ, ಈ ಥರ ಅಡ್ಡ ಲೀಫ್ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಇವಾಗ ಇದನ್ನು ಪಾಚಿ ಗ್ರೀನ್ ಕಲರು ಸ್ಯಾರಿ ಆಗಿರುತ್ತೆ. ಇದು ಈ ಕಸ್ಟಮರು ಕೊಟ್ಟು ಸ್ವಲ್ಪ ದಿನವೇ ಆಗಿತ್ತು ಅನಿಸುತ್ತೆ. ಅವರು ನನಗೆ ಒಂದು 20 ದಿವಸದ ಮುಂಚೆ ತಂದು ಕೊಟ್ಟಿದ್ರು ಬ್ಲೌಸು ಸ್ಯಾರಿ ಎಲ್ಲನೂ. ಫಾಲೋ ಜಿಗ್ಜಾಗೆಲ್ಲ ಅವರೇ ಮಾಡಿಸ್ಕೊಂಡು ಬಂದಿದ್ದರು. ಇವ್ರ ಫ್ರೆಂಡಿಗೆ ನಾನು ಮಾಡಿಕೊಟ್ಟಿದ್ದೆ ವರ್ಕು. ಅಂದರೆ ಸ್ವಲ್ಪ ಏಜ್ ಆಗಿದೆ, 50 ಅಬೋವ್ ಆಗಿದೆ ಅವರಿಗೆ. ಅವ್ರಿಗೆ ಮಾಡಿಕೊಟ್ಟಿದ್ದೆ, ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದೆ ಅವರಿಗೆ. ಸೊ ಅವರು ನನಗೆ ಅದೇ ಥರನೇ ಅವ್ರ ಥರನೇ ಮಾಡಿಸ್ಕೊಡಿ ಅಂತ ಕೊಟ್ಟಿದ್ರಂತೆ. ಇವರು ತಿರ್ಗಿ ಇನ್ನೊಂದು ತೊಗೊಂಡು ಬಂದಿದ್ದರು. ನೋಡಿ, ಇದಕ್ಕೆ ನಾನು ಸೆಂಟ್ರಲ್ಲಿ ಗೋಲ್ಡನ್ ಕಲರಲ್ಲಿ ಚಿಕ್ಕ ಲೀಫ್ ಹಾಕ್ತಾ ಹೋಗ್ತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನೋಡೋಕ್ಕೆ ಎಷ್ಟು ಲುಕ್ಕಾಗಿರುತ್ತೆ ಗೊತ್ತಾಯಿತು. ನಾವು ಗ್ರ್ಯಾಂಡ್ ಲುಕ್ಕಾಗಿರುತ್ತೆ ಅಂದ್ಕೊಳ್ತೀರಿಲ್ಲ, ಸಿಂಪಲ್ಲಾಗಿ ಯಾವ್ದಾದ್ರು ಡಿಸೈನ್ಸ್ ಮಾಡ್ಕೊಂಡು ಅದೇ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಈ ಕಸ್ಟಮರ್ಗೆ ಬೇರೆ ಕಸ್ಟಮರ್ ನಾನು ಮಾಡಿಕೊಟ್ಟಿದ್ನಲ್ವ, ಅವರೇ ಇನ್ನೊಬ್ಬರು ಕಸ್ಟಮರ್ ತೊಗೊಂಡು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಇದಕ್ಕೆ ಫಾಲೋ ಜಿಗ್ಜಾಗು ಎಲ್ಲ ಅವರೇ ಹಾಕ್ಕೊಂಡಿದ್ರು. ಅವರು
ಅಂದರೆ ಇಷ್ಟು ಅಮೌಂಟಲ್ಲಿ ನನಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಅವ್ರಿಗೆ ಅಷ್ಟು ಅಮೌಂಟಲ್ಲೇ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಇದಕ್ಕೆ ನಾನು ಎಷ್ಟು ತೊಗೊಂಡಿರ್ಬೋದು ಅಮೌಂಟ್ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡಿ. ನಾನು ನೋಡಿ ಸೆಂಟ್ರ್ ಲೀಫಲ್ಲೆಲ್ಲನೂ ಚಿಕ್ಕ ಚಿಕ್ಕದಾಗಿ ಗೋಲ್ಡನ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ನಮಗೆ ಇದು ಸ್ವಲ್ಪ ಇನ್ನೂ ಗ್ರ್ಯಾಂಡ್ ಬೇಕು ಅನ್ನೋರು ಸ್ಟೋನ್ ಚೈನು ಬಾಲ್ ಚೈನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಸ್ಟೋನ್ ಚೈನು ಅದೇನು ಆ್ಯಡ್ ಮಾಡಲಿಲ್ಲ ನಾನು ಇದಕ್ಕೆ. ಅಂದರೆ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಸ್ಟಿಚಿಂಗ್ ಹಾಕಿದ್ನಲ್ಲ ಒಂದು ಲೈನು, ಆ ಲೈನಲ್ಲಿ ಆ ಕಡೆ ಈ ಕಡೆ ಸ್ಟೋನ್ ಚೈನ್ ಬಾಲ್ ಚೈನ್ ಬರುತ್ತೆ ಅಷ್ಟೇ. ಅವರು ಅದೇ ಈ ಅಮೌಂಟಿಗೆ ಅಂತ ನಮಗೆ ಕಸ್ಟಮರ್ ಹೇಳಿದಾಗ ಆ ಅಮೌಂಟಲ್ಲೇ ಮಾಡೋಕ್ಕೆ ಮಾಡ್ತೀರಿ. ಈ ಸ್ಟೋನ್ ಚೈನು ಬಾಲ್ ಚೈನು ಏನಾದರೂ ಹಾಕಬೇಕಾದ್ರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು ಇಷ್ಟು ಅವ್ರು ಕೊಟ್ಟಿರೋ ಅಮೌಂಟಲ್ಲೇ ಹಾಕಿ ಮಾಡಿದ್ದೀನಿ ಇದನ್ನು ನೋಡಿ. ಇದಕ್ಕೆ ಪ್ಲೈನಲ್ಲಿ ಹಾಕಿದ್ನಲ್ವ ಸ್ಯಾರಿ ಯಾವ ಕಲರ್ ಆ ಕಲರಲ್ಲಿ ಒಂದೊಂದು ಇಂಚು ಗ್ಯಾಪ್ಗೆ ಒಂದು ಲೈನ್ ಹಾಕ್ಕೊಳ್ತಾ ಇದ್ದೀನಿ ಗೋಲ್ಡನ್ ಕಲರಲ್ಲಿ. ಇದು ಲುಕ್ಕು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕಷ್ಟೇ ಇದು ನೋಡಿ. ಒಂದೊಂದು ಇಂಚಿಗೆ ಗ್ಯಾಪ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಲೈನೆಲ್ಲ ಫಿನಿಶ್ ಆದಮೇಲೆ ಬಾಲ್ ಚೈನ್ನ ಹಾಕ್ತಾ ಹೋಗ್ತೀನಿ. ಇದನ್ನು 2 ಲೈನ್ ಹಾಕ್ತೀನಿ ಬಾಲ್ ಚೈನ್ ಆದಮೇಲೆ ಫುಲ್ಲು ಫಿನಿಶ್ ಆದಮೇಲೆ ನೋಡಿ ಯಾವ ಥರ ಬಂದಿದೆ. ಬ್ಯಾಕ್ ನೋಡಿ ಯಾವ ಥರ ಬಂದಿದೆ, ಇದು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.